ಬೆಳಗಾವಿಯಲ್ಲಿ ತಮ್ಮ ಜಮೀನಿನ ಭೂ ಪರಿವರ್ತನೆ ಕಾರ್ಯಕ್ಕಾಗಿ ಹಲವು ದಿನಗಳಿಂದ ಕಚೇರಿಗಳಿಗೆ ಅಲೆದಾಡಿ ಬೇಸತ್ತ ರೈತನೊಬ್ಬ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಇಂದು ನಡೆದಿದೆ. ರಾಣೆಬೆನ್ನೂರಿನ 50 ವರ್ಷದ ರುದ್ರಯ್ಯ ಅಮೀನಾಬಾವಿ ಮಠ ಎಂಬುವವರು ವಿಷ ಸೇವಿಸಿದ ದುರ್ದೈವಿ ರೈತ. ರುದ್ರಯ್ಯ ಅವರು ತಮ್ಮ 2 ಎಕರೆ ಜಮೀನಿನ ಭೂ ಪರಿವರ್ತನೆಗಾಗಿ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದರೆ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ವಿಡ್ ಚೇಂಜ್ ಆಗುವವರೆಗೂ ಭೂ ಪರಿವರ್ತನೆ ಮಾಡಲು ಬರುವುದಿಲ್ಲ ಎಂದು ಕೈಕಟ್ಟಿ ಹಾಕಿದ್ರು. ಈ ಸಮಸ್ಯೆಗಾಗಿ ರುದ್ರಯ್ಯ ಅವರು 2-3 ಬಾರಿ ಆರ್ಸಿ ಕಚೇರಿಗೆ ಬಂದು ಮನವಿ ಸಲ್ಲಿಸಿದ್ದಾರೆ. ಇಂದು ಕೂಡ ಪ್ರಾದೇಶಿಕ ಆಯುಕ್ತೆ ಜಾನಕಿ ಅವರ ಭೇಟಿಗಾಗಿ ಕಚೇರಿಗೆ ಬಂದಿದ್ರು. ಆದ್ರೆ ಆಯುಕ್ತರು ಕಚೇರಿಯಲ್ಲಿ ಇಲ್ಲದಿದ್ರಿಂದ ನೊಂದ ರುದ್ರಯ್ಯ ಕಚೇರಿಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವಿಷ ಸೇವಿಸಿದ ಕೂಡಲೇ ಸ್ಥಳದಲ್ಲಿದ್ದವರು ರುದ್ರಯ್ಯ ಅವರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸದ್ಯ ಅವರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. कॉम्प्लीमेंट में हम लोग मोबाइल Gracias.